ಚೆಲ್ಲಬೇಕು. ಇದು ಒಂದು ಹಂತ. ಈಗ ಗುಳ್ಳಮುಂಡು ರಾಮಸ್ವಾಮಿಗೆ ಯಾವುದೇ ಸಂಬಂಧ ಇಲ್ಲ ಹೇಳ್ತೇನೆ. ಆ ಪ್ರಶ್ನೆಗೆ ನಾನು ಬರ್ತೇನೆ, ನೀವು ಬೆಳಕು ಚೆಲ್ಲಬೇಕು. ಇದು ಮೊದಲನೇ ಪಾಯಿಂಟ್. ಬಿಡಿಎಗೆ ಅಕ್ವೈರ್ ಆಗಿರೋ ಜಾಗವನ್ನ ನೀವು ಹೇಗೆ ಶುದ್ಧ ಕ್ರಯದ ಮುಖಾಂತರ ಖರೀದಿ ಮಾಡಿದ್ರಿ? ನಾನು ಏನ್ ಕೇಳ್ತಾ ಇದ್ದೇನೆ ಅನ್ನೋದು ತಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ನಾಳೆ ಡಿನೋಟಿಫೈ ಮಾಡಿಸೋಣ ಅಂತ ಇವತ್ತು GPA ಮಾಡ್ಕೋಬಹುದು. ಆದ್ರೆ ಬಿಡಿಎಗೆ ಅಕ್ವೈರ್ ಆಗಿರೋದನ್ನ ನೀವು ಸೇಲ್ ಡೀಡ್ ಮುಖಾಂತರ ಪರ್ಚೇಸ್ ಮಾಡೋದಕ್ಕೆ ಆಗುತ್ತಾ? ನನಗಂತೂ ಇದು ಆಶ್ಚರ್ಯಕರ ಪ್ರಶ್ನೆ ಆಗಿದೆ. ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಸೇಲ್ ಡೀಡ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ, ಅದೇ ಅಕ್ರಮ. ಯಾರಾದ್ರೂ ಕಾನೂನು ತಜ್ಞರು ಹೇಳಿದ್ರೆ ಅವರು ನನ್ನನ್ನ ತಿದ್ದುಪಡಿ ಮಾಡಬಹುದು. ಎರಡನೇ ವಿಷಯ ಬರುತ್ತೆ ಯಾವಾಗ ಅಂದ್ರೆ, ಮಾನ್ಯ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಬ್ರು ರಾಮಸ್ವಾಮಿ ಬಿನ್ ವೆಂಕಟಪ್ಪ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ ಮಾನ್ಯ ಯಡಿಯೂರಪ್ಪನವರಿಗೆ. ನಮ್ಮ ಒಟ್ಟು ಕುಟುಂಬದ ಆಸ್ತಿಯನ್ನ ತಾವು ಡಿನೋಟಿಫಿಕೇಶನ್ ಮಾಡಿ ಕೊಡಬೇಕು ಅಂತ ಕೊಡ್ತಾರೆ. ಇದ್ರ ಮೇಲೆ ನವೆಂಬರ್ 18ನೇ ತಾರೀಕು 2009 ಮಾನ್ಯ ಯಡಿಯೂರಪ್ಪನವರು ಬರೀತಾರೆ, PDA ಕಮಿಷನರ್ ಕೂಡಲೇ ಕಡತದಲ್ಲಿ ಮಂಡಿಸಿ ಅಂತ ಬರೀತಾರೆ. ಯಾವ ತಾರೀಕಿಗೆ? 18ನೇ ತಾರೀಕು ನವೆಂಬರ್ ತಿಂಗಳು 2009ನೇ ವರ್ಷ. ಇವರು ಕೊಟ್ಟಿದ್ದು ನವೆಂಬರ್ ತಿಂಗಳಲ್ಲಿ. ನವೆಂಬರ್ ಕಳೆದು ಡಿಸೆಂಬರ್ 31ನೇ ತಾರೀಕಿಗೆ 1 ತಿಂಗಳು 12 ದಿನದಲ್ಲಿ ಜಾಗ ನೋಟಿಫೈ ಆಗುತ್ತೆ. ರಿಪೀಟ್ ಮಾಡ್ಬೇಕಾ ಅಥವಾ ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾರೆ. ನವೆಂಬರ್ 18, 2009 ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿ ಅಂತ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ. 31ನೇ ತಾರೀಕು ಡಿಸೆಂಬರ್ ಡಿನೋಟಿಫೈ ಆಗೋಗುತ್ತೆ. ಡಿನೋಟಿಫಿಕೇಶನ್ ಮಾಡಿರೋದು ಇಲ್ಲಿದೆ, ವಿಡ್ರಾನ್ ಅಂತ. ಈ ಡಿನೋಟಿಫಿಕೇಶನ್ ಬಗ್ಗೆ ತಾವು ಏನ್ ಹೇಳ್ತೀರಿ ಮಾನ್ಯ ವಿರೋಧ ಪಕ್ಷದ ನಾಯಕರು? ಸರ್ಕಾರಿ ಜಾಗವನ್ನ PDA ಅಕ್ವೈರ್ ಮಾಡಿ 87ನೇ ಇಸ್ವಿಗೆ ಮುಗಿದು ಹೋಗಿದ್ದಂತ ಜಾಗ 23 ವರ್ಷದ ನಂತರ ಡಿನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು. ಇದು ಬಹಳ ಕ್ರಮವಾದಂತಹ ಕೆಲಸನ, ನ್ಯಾಯಬದ್ಧವಾದಂತಹ ಕೆಲಸನ? ಇದು ಅಕ್ರಮ ಹೌದಾ ಅಲ್ಲವಾ? ಉತ್ತರ ಕೊಡಿ. ಇದು ಕಾನೂನು ಬಾಹಿರ ಡಿನೋಟಿಫಿಕೇಶನ್ ಹೌದಾ ಅಲ್ಲವಾ? ಉತ್ತರ ಕೊಡಿ. ಮೂರನೇ ಪ್ರಶ್ನೆ, ಇಲ್ಲಿ ಅರ್ಜಿ ಕೊಟ್ಟವರು ರಾಮಸ್ವಾಮಿ ಅಂತ, ಬಿನ್ ವೆಂಕಟಪ್ಪ ಅಂತ. ನಾನು ಈ ಶುದ್ಧ ಕ್ರಯ ಪತ್ರ ತೆಗೆದು ನೋಡಿದೆ. ಇದರಲ್ಲಿ ಗುಳ್ಳಮ್ಮನವರ ವಾರಸುದಾರರು ಯಾರು ಅಂತ. ಗುಳ್ಳಮ್ಮನವರ ವಾರಸುದಾರರು ಒಬ್ರು ಜಿ ಶಾಮಣ್ಣ, ಜಿ ಮುನಿರಾಜು, ಜಿ ಗೋವಿಂದಪ್ಪ, ಜಿ ಕಾಂತರಾಜು, ಜಿ ಸುಬ್ರಹ್ಮಣಿ. ಆದ್ರೆ ಎಲ್ಲೂ ಕೂಡ ರಾಮಸ್ವಾಮಿ ಅನ್ನೋರಾಗ್ಲಿ ವೆಂಕಟಪ್ಪ ಅನ್ನೋರಾಗ್ಲಿ ಗುಳ್ಳಮ್ಮನವರಿಗೆ ನನಗೆ ಏನ್ ಸಂಬಂಧ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಇದು ಮತ್ತೊಬ್ಬ ದಾರಿಯಲ್ಲಿ ಹೋಗುವ ದಾಸಯ್ಯ ರಾಮಸ್ವಾಮಿ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಯಾರೋ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಮಸ್ವಾಮಿ ಅವ್ರ ಕೈಲಿ ಅರ್ಜಿ ತಗೋತೀರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನನ್ನ ಅಕ್ವೈರ್ ಆಗೋಗಿರೋದನ್ನ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶ ಮಾಡ್ತೀರಿ. ಯಾರು ರಾಮಸ್ವಾಮಿ? ಎಲ್ಲಿಂದ ತಗೊಂಡ್ ಬಂದ್ರಿ ಬೇನಾಮಿ ರಾಮಸ್ವಾಮಿ? ಯಾಕೆ ಅಂದ್ರೆ ನೀವು ಮೂಲ ವಾರಸುದಾರರಿಂದ ಆಗ್ಲೇ ಕ್ರಯ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಈಗ ಮೂಲ ವಾರಸುದಾರರು ನಿಮ್ಗೆ ಅರ್ಜಿನೇ ಕೊಟ್ಟಿಲ್ಲ. ಡಿನೋಟಿಫಿಕೇಶನ್ಗೆ ಮೂಲ ವಾರಸುದಾರರು ಅರ್ಜಿನೇ ಕೊಟ್ಟಿಲ್ಲ. ಆದ್ರೆ ಅವರ ಹೆಸರಿನಲ್ಲಿ ಯಾರೋ ಬೇನಾಮಿ ರಾಮಸ್ವಾಮಿಯನ್ನ ಸೃಷ್ಟಿ ಮಾಡಿರೋದು. ಇದು ಕ್ರಮನ ಅಕ್ರಮನ? ದಯವಿಟ್ಟು ಉತ್ತರ ಕೊಡಿ. ಕೊನೆಗೆ ಡಿನೋಟಿಫಿಕೇಶನ್ ಆಗುತ್ತೆ ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ಅನ್ನೋರಿಗೆ. ಈಗ ನೀವೇ ಉತ್ತರ ಕೊಡ್ಬೇಕು ನನಗೆ. ಯಾರು ಈ ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ? ನಾನು ಶುದ್ಧ ಕ್ರಯ ಪತ್ರದಲ್ಲೂ ನೋಡಿದೆ, ನನಗೂ ಇನ್ನೂ ಅರ್ಥ ಆಗಿಲ್ಲ ಯಾರು ಇದು ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ಅಂತ. ಅವ್ರ ಹೆಸರಿಗೆ ಕ್ರಯ ಆಗುತ್ತೆ, ಡಿನೋಟಿಫಿಕೇಶನ್ ಆಗುತ್ತೆ. ಆದ್ರೆ ಕೊನೆಗೆ ಖಾತೆ ಯಾರ ಹೆಸರಿಗಾಗುತ್ತೆ? ಮಾನ್ಯ R. ಅಶೋಕರಿಗೆ ಇದೆಲ್ಲಾನು ಕೂಡ ಬಂದು ಅವ್ರ ಹೆಸರಿಗೆ ಖಾತೆ ಆಗುತ್ತೆ.